ಇವತ್ತು ಒಂದು ಲೆಹಂಗಾ ಸ್ಟಿಚ್ ಮಾಡಿದ್ದೆ. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಒಬ್ಬರು ಕಸ್ಟಮರು 4 ಇಯರ್ ಬೇಬಿಗೆ ಲೆಹಂಗಾ ಸ್ಟಿಚ್ ಮಾಡೋದಕ್ಕೆ ಮೆಟೀರಿಯಲ್ ಕೊಟ್ಟಿದ್ರು. ಮೆಟೀರಿಯಲ್ ತೋರಿಸ್ತೀನಿ ಫಸ್ಟು. ಇದು ನೆಟ್ಟೆಡಲ್ಲಿ ಡಿಸೈನ್ ಬಂದಿದೆ, ವೈಟ್ ಕಲರು. ಇದು ಲೆಹಂಗಾಗೆ, ಕ್ರಾಪ್ ಟಾಪ್ಗೆ ಸಿಲ್ಕ್ ಟೈಪ್, ಸಾಫ್ಟ್ ಸಿಲ್ಕ್ ಟೈಪ್ ಇದಿದೆ. ಡ್ರೆಸ್ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಡ್ರೆಸ್ಸು ಈ ಥರ ಬಂದಿದೆ. ಕ್ರಾಪ್ ಟಾಪು ಹಿಂದ್ಗಡೆ ಈ ಪ್ಯಾಟರ್ನಲ್ಲಿದೆ ಬ್ಯಾಕು. ಸೊ ಇದಕ್ಕೆ ನಾನು ಟ್ಯೂಲಿಪ್ ಥರ ಬರುತ್ತೆ, ಈ ಥರ ಬರುತ್ತೆ. ಸೊ ಇಲ್ಲಿ 2 ಪುಟಾಣಿ ಬೋ ಸ್ಟಿಚ್ ಮಾಡಿದ್ದೀನಿ, ಅದಕ್ಕೆ ಹೋಗಲ್ಲ. ಸೊ ಕ್ರಾಪ್ ಟಾಪ್ ಈ ಥರ ಬಂದಿದೆ. ಇದು ಲೆಹಂಗಾ, ಇದನ್ನು ತೆಗೆದು ತೋರಿಸ್ತೇನೆ. ಸೈಡಲ್ಲಿ ಜಿಪ್ ಅಟ್ಯಾಚ್ ಮಾಡಿದ್ದೀನಿ, ಇನ್ವಿಸಿಬಲ್ ಜಿಪ್. ಚೆನ್ನಾಗಿ ಬಂದಿದೆ. ಸೊ ಕ್ಲಿಪ್ ಇನ್ವಿಸಿಬಲ್ ಜಿಪ್ ಆಗಿರೋದ್ರಿಂದ ಕಾಣೋಲ್ಲ. ಬ್ಯಾಕ್ ತೋರಿಸ್ತೇನೆ. ಬ್ಯಾಕಲ್ಲಿ ಜಿಪ್ ಅಟ್ಯಾಚ್ ಮಾಡಿದ್ದೀನಿ. ಸೊ ಜಿಪ್ಗೆ ಕವರ್ ಮಾಡಿದ್ದೀನಿ ಈ ಕ್ಲಾತಲ್ಲೇ. ಸೊ ಸಣ್ಣ ಮಕ್ಕಳು ಅಲ್ವಾ, ಸೆನ್ಸಿಟಿವ್ ಇರುತ್ತೆ ಸ್ಕಿನ್. ಸೊ ಚುಚ್ಚಬಾರ್ದು ಅನ್ನೋದಕ್ಕೆ ಜಿಪ್ ಕೂಡ ಕಾಣದೇ ಇರೋ ಥರ ಮಾಡಿದ್ದೀನಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲ ಮುಂದೆ ಕೂಡ ಇಲ್ಲಿ ಕೆಳಗಡೆ ಜಿಗ್ ಜ್ಯಾಗ್ ಮಾಡಿದ್ದೀನಿ. ಹಾಗೆ ಒಂದು ಹೇರ್. ಇದು ಈ ಡ್ರೆಸ್ನ ಫೈನಲ್ ಲುಕ್. ಕಸ್ಟಮರ್ ಕೂಡ ಖುಷಿಯಾದರು, ಡ್ರೆಸ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಅವರು ಕೂಡ ಫೋಟೋ ಸೆಂಡ್ ಮಾಡಿದರು, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್. ಈಗ ಈ ಡ್ರೆಸ್ದು ಡ್ರಾಫ್ಟಿಂಗ್ ಹಾಗೆ ಕಟ್ಟಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಇದು ಡೀಟೇಲ್ಡ್ ವಿಡಿಯೋ ಅಲ್ಲ. ಡೀಟೇಲ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ನಾನು ಮೊದಲು ಯಾವಾಗಲೂ ಪೇಪರಲ್ಲಿ ಕಟ್ ಮಾಡ್ಕೊತೀನಿ, ಫಾರ್ಮ ರೆಡಿ ಮಾಡ್ಕೊತೀನಿ, ಆಮೇಲೆ ಮೇನ್ ಫ್ಯಾಬ್ರಿಕ್ಕು ಅಥವಾ ಲೈನಿಂಗ್ ಮೇಲೆ ಕಟ್ ಮಾಡ್ತೀನಿ. ಮೊದಲು ಎಲ್ಲದಕ್ಕಿಂತ ಮುಂಚೆ ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆಲಿರೋ ಕ್ರೀಸ್ ಹೋಗುತ್ತೆ. ಕ್ರೀಸ್ ಹೋಗೋದ್ರಿಂದ ನಮಗೆ ಮಾರ್ಕ್ ಮಾಡೋದಕ್ಕೆ, ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಷ್ಟೇ ಅಲ್ಲದೆ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡಿದಾಗಿದೆ. ಈಗ ನೆಕ್ಸ್ಟ್ ನಾನು ಕಟ್ ಮಾಡೋದು ಫ್ರಂಟ್ ಪಾರ್ಟ್, ಕ್ರಾಪ್ ಟಾಪ್ನ ಫ್ರಂಟ್ ಪಾರ್ಟ್. ಈಗ ನಾನು ಸ್ಟಿಚ್ ಮಾಡ್ತಾ ಇರೋದು ಕ್ರಾಪ್ ಟಾಪ್ನ ಬ್ಯಾಕ್ ಪಾರ್ಟ್ ಲೂಪಿಗೋಸ್ಕರ. ಸೊ ಇದಕ್ಕೆ ನಾನು ತೊಗೊಂಡಿರೋದು 2 ಇಂಚ್ ವಿಡ್ತ್ ಹಾಗೆ 15 to 20 ಇಂಚ್ ಲೆಂತ್ ತೊಗೊಂಡಿದ್ದೀನಿ. ಇದನ್ನು ನಾನು ರಾಂಗ್ ಸೈಡ್ ಫೋಲ್ಡ್ ಮಾಡಿಬಿಟ್ಟು 0.25 ಇಂಚಲ್ಲಿ ಸ್ಟಿಚ್ ಹಾಕಿದ್ದೀನಿ. ಸೊ ಈ ಎಕ್ಸ್ಟ್ರಾ ಪಾರ್ಟ್ ಇದೆ ಅಲ್ಲ, ಅದು ಎಷ್ಟಿರಬೇಕು ಅಂದರೆ ಸ್ಟಿಚ್ ಹಾಕಿದ್ದೀನಲ್ಲ 0.25, ಅದಕ್ಕಿಂತ 2 ಅಥವಾ 3 ಟೈಮ್ಸ್ ಎಕ್ಸ್ಟ್ರಾ ಇದ್ದರೆ ನಮಗೆ ಲೂಪು ಸ್ಟಿಫ್ ಆಗಿ ಬರುತ್ತೆ.
ಆದರೆ ನಾನು ಇಲ್ಲಿ ತೊಗೊಂಡಿರೋದು ಜಸ್ಟ್ 2 ಟೈಮ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ಈ ಫ್ಯಾಬ್ರಿಕ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಸೊ ಜಾಸ್ತಿ ಎಳೆದ್ಬಿಟ್ರೆ ಅರ್ಧೋಗೋ ಚಾನ್ಸಸ್ ಇದೆ. ಅದರಿಂದ ನಾನು 2 ಟೈಮ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ನೀಡಲ್ ಯೂಸ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡ್ತೇನೆ. ಕ್ರಾಪ್ ಟಾಪ್ ಬ್ಯಾಕ್ ಪಾರ್ಟ್ನ 2 ಪಾರ್ಟ್ಗೂ ನನಗೆ 5 ಲೂಪ್ ಆ್ಯಡ್ ಮಾಡೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಲೂಪ್ಗೆ ನನಗೆ 2 ಇಂಚ್ ಸೈಜಿಂದು ಬೇಕು. ಸೊ ಇದನ್ನು ನಾನು 10 ಕಟ್ ಮಾಡ್ಕೊತೇನೆ. ಈಗ ನಾನು ಲೆಹಂಗಾ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಈ ಡ್ರೆಸ್ ಡೀಟೇಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಡೀಟೇಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ನೀವು ಸ್ಟಿಚ್ ಮಾಡಿಸ್ಬೇಕು ಅನಿಸಿದ್ರೆ ಮೇಲ್ಗಡೆ ಕಾಣ್ತಾ ಇರೋ ನಂಬರ್ಗೆ DM ಮಾಡಿ. ಡ್ರೆಸ್ ಅಷ್ಟೇ ಅಲ್ಲದೆ ಹೇರ್ ಆಕ್ಸೆಸರೀಸ್ ಹಾಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಕೂಡ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಅದರ ವಾಟ್ಸಪ್ ಲಿಂಕ್ ಇದೆ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ಡ್ರೆಸ್ದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.